ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ಖೀರ್ ರೆಸಿಪಿನ ತಂದಿದ್ದೀನಿ. ತುಂಬಾ ಈಸಿ ಹಾಗೂ ಟೇಸ್ಟಿಯಾಗಿರುವಂತಹ, ಹಾಗೆ ಬಾಯಲ್ಲಿಟ್ಟರೆ ಕರಗುವಂತಹ ಈ ಒಂದು ಪಾಯಸನ ತೋರಿಸ್ತಾ ಇದ್ದೀನಿ. ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನಾನು ಜೀರಾ ರೈಸಿಂದ ಮಾಡಿದ್ದೀನಿ. ಜೀರಾ ರೈಸಿಂದ ಮಾಡಿದಾಗ ತುಂಬಾ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು 1 ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. 1 ಲೀಟ್ರ್ ಹಾಲಿಗೆ ಒಂದು ಅರ್ಧ ಲೋಟದಷ್ಟು ನಾವು ಟೀ ಕುಡಿತೀವಲ್ಲ, ಚಿಕ್ಕ ಲೋಟ, ಅದರಲ್ಲಿ ಒಂದು ಅರ್ಧ ಲೋಟದಷ್ಟು ಅಕ್ಕಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಅಕ್ಕಿಯನ್ನು ತೊಳೆದು ನಾನು ನೆನೆಸಿ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಹಾಲಿಗೆ ಬಾಯ್ಲ್ ಬಂದಾಗ ನಾನಿಲ್ಲಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇದು ಜೀರಾ ರೈಸನ್ನು ಹಾಕಿದಾಗ ತುಂಬ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರುತ್ತಲ್ಲ ಪಾಯಸ, ಅದಕ್ಕೋಸ್ಕರ ಅದನ್ನು ಹಾಕಿದ್ದೀನಿ. ಇಲ್ಲಿ ಬಾಯ್ಲ್ ಆಗ್ತಾಯಿದೆ. ಹಾಗೆ ಸೈಡಲ್ಲೆಲ್ಲ ಕನೆ ಕಟ್ಟತ್ತೆ, ಅದನ್ನು ತೆಗೆದು ಮಧ್ಯ ಹಾಲಿಗೆ ಹಾಕ್ಕೊಳ್ಳಿ. ಇಲ್ಲಿ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾವು ಹಾಕಿರುವಂಥ ಅಕ್ಕಿ ಕೂಡ ಬೆಂದಿದೆ. ಈ ಒಂದು ಹಬ್ಬದಲ್ಲಿ ನೀವು ತುಂಬಾ ಬೇಗ ಚೆನ್ನಾಗಿರುವಂತಹ ಪಾಯಸವನ್ನು ಮಾಡ್ಕೋಬೋದು. ತುಂಬಾ ಈಸಿ. ಇಲ್ಲಿ ನಾನು ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಇದೆ ಇದರಲ್ಲಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಾನು. ಹಾಗೆ ನಾನಿಲ್ಲಿ ಖೋವಾವನ್ನು ತೊಗೊಂಡಿದ್ದೀನಿ. ಖೋವಾವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಖೋವಾ ಸೇರಿಸ್ಕೊಂಡು ಇದನ್ನು, ಖೋವಾ ಸ್ವಲ್ಪ ಗಟ್ಟಿ ಇದೆ, ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ಲ, ಇದು ಕರಗುತ್ತೆ. ಇವಾಗ ಹೀಟಿಗೆ ಕರಗಿದಾಗ ತುಂಬ ಒಳ್ಳೆ ಟೇಸ್ಟ್ ನಮ್ಮ ಪಾಯಸಕ್ಕೆ ಬರುತ್ತೆ. ನಾನಿಲ್ಲಿ ಸಕ್ಕರೆಯನ್ನು ಹಾಕಿದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಇದಕ್ಕೆ ಹಾಕ್ಕೋಬೋದು. ಬೆಲ್ಲವನ್ನು ಕರಗಿಸಿ ನಂತರ ಈ ಪಾಯಸನ ಸ್ವಲ್ಪ ಆರಿಸ್ಕೊಂಡು ನಂತರ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಾಲು ಒಡೆದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ ಮೇಲೆ ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಸಕ್ಕರೆ ಆದರೆ ಇವಾಗಲೇ ನೀವು ಸೇರಿಸ್ಕೋಬೋದು. ಅಕ್ಕಿ ಎಲ್ಲ ಬೆಂದಾದಮೇಲೆ ಸಕ್ಕರೆಯನ್ನು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಹಾಗೆ ನಾವು ಖೋವಾ ಎಲ್ಲ ಹಾಕಿದ್ದೀವಲ್ಲ, ಗಟ್ಟಿ ಕೂಡ ತುಂಬಾ ಬೇಗ ಆಗುತ್ತೆ. ಇಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಹಾಗೆ ನನ್ನ ರೆಸಿಪೀಸ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಅಥವಾ ನೀವು ಇಲ್ಲಿ ವೆನಿಲಾ ಎಸೆನ್ಸ್ ಬೇಕಾದರೂ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ, ಅದು ಕೂಡ ಫ್ಲೇವರು. ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಖೋವಾ ಹಾಕಿದಾಗ ತುಂಬಾ ಬೇಗ ಗಟ್ಟಿ ಆಗುತ್ತೆ. ಒಂದು 20-25 ಮಿನಿಟ್ಸಲ್ಲಿ ನೀವು ಈ ಒಂದು ಖೀರನ್ನು ಬೇಗ ಮಾಡ್ಕೋಬೋದು. ನೋಡಿ, ಈ ಥರ ಬಬಲ್ಸ್ ಬಂದಾಗ ಗಟ್ಟಿ ಆಗ್ತಾ ಬಂದಿದೆ ಇದು. ಈ ಥರ ಬಬಲ್ಸ್ ಬಂದಾಗ ನೀವು ಸ್ಟವನ್ನು ಆಫ್ ಮಾಡಬೇಕಾಗತ್ತೆ. ಇನ್ನು ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಜಾಸ್ತಿ ಏನು ಸಕ್ಕರೆ ನಾನು ಹಾಕ್ತಾ ಇಲ್ಲ, ಒಂದು 50 ಗ್ರಾಮಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಸಕ್ಕರೆ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ವಾಂಟಿಟಿ ನಿಮ್ಮಿಷ್ಟ, ಹಾಲಿಂದು, ಸಕ್ಕರೆ ಎಲ್ಲ ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು. ಇಲ್ಲಿ ನೋಡಿ, ಇವಾಗ ಇದು ರೆಡಿ ಆಗ್ತಾ ಇದೆ. ನೋಡಿ, ಈ ಥರ ಬಬಲ್ಸ್ ಎಲ್ಲ ಬರ್ತಾ ಇದೆ. ಬಂದರೆ ಇವಾಗ ಸ್ಟವ್ ಆಫ್ ಮಾಡಿದ್ರೆ ಅದು ಮತ್ತೆ ತಣ್ಣಗಾದಾಗ ಆರುತ್ತಲ್ಲ, ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ನೋಡಿ, ಇಷ್ಟು ಗಟ್ಟಿಯಾಗಿದೆ ಇದು. ಈ ಥರ ಗಟ್ಟಿಯಾದಾಗ ಹಾಗೆ ನಾವು ಹಾಕಿರೋವಂಥ ಅಕ್ಕಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಇದಿವಾಗ ರೆಡಿಯಾಗಿದೆ. ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಮೇಲಿಂದ ಸ್ವಲ್ಪ ಗೋಡಂಬಿ, ಬಾದಾಮಿ, ಪಿಸ್ತಾವನ್ನು ಹಾಕಿದ್ದೀನಿ.
ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಈ ಒಂದು ಖೀರನ್ನು ಟ್ರೈ ಮಾಡಿ, ತುಂಬಾ ಈಸಿ ಹಾಗೂ ಅಷ್ಟೇ ಚೆನ್ನಾಗಿರುತ್ತೆ. ತುಂಬಾ ಇದಕ್ಕೆ ನೀವು ಬೇಕಾದರೆ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಕೇಸರಿ ಇರುತ್ತಲ್ಲ, ಕೇಸರಿ ಹಾಲಲ್ಲಿ ಮಿಕ್ಸ್ ಮಾಡಿ ಅದನ್ನು ಸಹ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೂ ಕೇಸರಿ ಕಲರ್ ಆಗಿ ಚೆನ್ನಾಗಿ ಬರುತ್ತೆ. ಖೀರ್ ಅಂದಾಗ ಸ್ವಲ್ಪ ವೈಟಾಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ವೈಟಾಗೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.